ವೆಲ್ಕಮ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ಇಲ್ಲಿ ಲಿವರ್ ಎಗ್ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು: ಲಿವರ್ ತಗೊಂಡಿದ್ದೀನಿ 100 ಗ್ರಾಮಷ್ಟು, 3 ಮೊಟ್ಟೆ ತಗೊಂಡಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ, ಪೆಪ್ಪರ್ ಪೌಡ್ರು ತಗೊಂಡಿದ್ದೀನಿ ಒಂದು 2-3 ಚಮಚದಷ್ಟು, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಸ್ವಲ್ಪ, ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಎತ್ಕೊಂಡಿದ್ದೀನಿ ನಾನು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ಕೊಂಡಿದ್ದೀನಿ. ನೋಡಿ, ಈಗ ಗ್ಯಾಸ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ನೋಡಿ, 1 ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ನೀವು ಮನೇಲಿ ಜಾಸ್ತಿ ಖಾರ ತಿಂತೀರಾ ಅಂದರೆ ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಮ್ಮ ಮನೇಲಿ ಖಾರ ಒಂದು ಸ್ವಲ್ಪ ತಿನ್ನೋದು, ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಬೆಂದಿದೆ. ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಸಣ್ಣ ಸಣ್ಣಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಉಟ್ಕೋಬೇಕು. ಇದು ಸ್ಮೆಲ್ಲು ಗೊತ್ತಾಗುತ್ತೆ ನಮಗೆ, ಎಣ್ಣೆನೂ ಬಿಡ್ತಾ ಬರುತ್ತೆ. ನೋಡಿ, ಈಗ ಇದು ಫ್ರೈ ಆಗಿದೆ. ಉರಿನ ಕಮ್ಮಿ ಮಾಡಿಕೊಂಡು ನಾನು ಈ ಲಿವರ್ ಹಾಕೋತಾ ಇದ್ದೀನಿ. ಲಿವರ್ ಬೇಗ ಬೆಂದೋಗುತ್ತೆ. ನೋಡಿ, ಇದು ಪುಡಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಈ ಥರ ಬೇಯ್ತಾ ಇದೆಯಲ್ಲ, ಅಂದರೆ ಈ ಥರ ಯಾಕೆ ಸ್ಮ್ಯಾಶ್ ಮಾಡ್ಕೋಬೇಕು ಅಂದರೆ ಒಳಗಡೆ ಲಿವರಲ್ಲಿ ರಕ್ತ ಇರುತ್ತೆ. ಹಿಂಗೆ ಅನ್ಕೊಂಡ್ರೆ ರಕ್ತ ಸಮೇತ ಬೇಯುತ್ತೆ ಅಂತ ಹಿಂಗೆ ಅನ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇದು ಈ ಥರ ಇನ್ನೂ ಡ್ರೈ ಆಗಬೇಕು. ಇದು ಡ್ರೈ ಆಗೋವರೆಗೂ ಹಿಂಗೆ ಉಟ್ಕೊಳ್ಳಿ. ಇವಾಗ ಉರಿನ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. 3 ಮೊಟ್ಟೆ ತೋರಿಸೋದ್ನಲ್ಲ, ಅದು ಒಡೆದಾಕೊಂಡಿದ್ದೀನಿ. ನೋಡಿ, ಮೊಟ್ಟೆನೂ ಈ ಲಿವರು ಮಿಕ್ಸ್ ಆಗಬೇಕು. ನೋಡಿ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ಹೊಸ ರೆಸಿಪಿ ಏನಾರ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಆದಷ್ಟು ಪ್ರಯತ್ನ ಪಟ್ಟು ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಾರ ನನ್ನ ವಿಡಿಯೋದಲ್ಲಿ ಮಿಸ್ಟೇಕ್ ಏನಾರ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈಗ ಮೊಟ್ಟೆ ಹಾಕಿದ್ಮೇಲೆ ನಾನು ಕೈ ಆಡಿಸ್ತಾನೆ ಇದ್ದೀನಿ. ಈ ಥರ ಆಗಬೇಕು. ನೋಡಿ, ಮೊಟ್ಟೆ ಪಲ್ಯ ಹೆಂಗೆ ಮಾಡ್ಕೋತೀರಾ ಅದೇ ಪ್ರೊಸೆಸ್ಸು, ಆದರೆ ನಾವು ಇದಕ್ಕೆ ಈಲಿ ಹಾಕೋತೀವಿ. ಲಿವರ್ ಹಾಕೋತೀವಿ. ಈಲಿ ಅಂದ್ರು ಒಂದೇ, ಲಿವರ್ ಅಂದ್ರು ಒಂದೇ. ನೋಡಿ, ಈ ಥರ ಅದಕ್ಕೆ ಬಂದಿದೆಯಲ್ಲ, ಈಗಲೇ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ನೋಡಿ, 1-2 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋರು ಇಟ್ಟರೆ ಜಾಸ್ತಿ ಹಾಕೊಳ್ಳಿ. ನಾನು 1-2.5 ಸ್ಪೂನ್ ಹಾಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಾನು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಹಾಕೊಂಡಿದ್ದೆ, ಅದಕ್ಕೆ ನಾನು ಮೆಣಸಿನ ಪುಡಿನ 2.5 ಸ್ಪೂನ್ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಈಗ ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಮೇಲೆ. ನೋಡಿ, ಈಗ ಲಿವರ್ ಎಗ್ ಫ್ರೈ ರೆಡಿಯಾಗಿದೆ. ನೋಡಿ, ಲಿವರ್ ಎಗ್ ಫ್ರೈ ರೆಡಿಯಾಗಿದೆ. ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಅಂತ ಎತ್ಕೊಂಡಿದ್ದೀನಿ. ನೋಡಿ, ಟೇಸ್ಟ್ ಅಂತೂ ತುಂಬ ಸಕ್ಕತ್ತಾಗಿ ಬಂದಿದೆ. ಲಿವರ್ ಎಗ್ ಫ್ರೈ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಟೇಸ್ಟು ಅಂತ ಕಮೆಂಟೆಲ್ಲ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.